ಮಾಗಡಿಯವರಿಗೆ ಕಾವೇರಿ ಹೇಮಾವತಿ ಎತ್ತಿನಹೊಳೆ ನೀರಿನ ಅದೃಷ್ಟ. ಡಿಸಿಎಂ ಡಿಕೆ ಶಿವಕುಮಾರ್. ಮಾಗಡಿ ಜನರಿಗೆ ಕಾವೇರಿ ಹೇಮಾವತಿ ಹಾಗೂ ಎತ್ತಿನಹೊಳೆಯಿಂದಲೂ ನೀರು ಬರುತ್ತಿದ್ದು ನೀರಿನ ಅದೃಷ್ಟವಿದೆ. ಇದಕ್ಕೆ ಅಗತ್ಯವಿರುವ ಟೆಂಡರ್ಗಳನ್ನು ಈಗಾಗಲೇ ಕರೆಯಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಗಡಿಯಲ್ಲಿ ಬುಧವಾರ ನಡೆದ ವೈಜಿಗುಡ್ಡ ಏತ ನೀರಾವರಿ ಯೋಜನೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲ ಸಚಿವರು ಆಗಿರುವ ಡಿಕೆ ಶಿವಕುಮಾರ್ ಮಾತನಾಡಿದರು. ಸತ್ತೇಗಾಲದಿಂದ ಇಗ್ಗಲೂರಿಗೆ 26 ಕಿಲೋಮೀಟರ್, ಇಗ್ಗಲೂರಿನಿಂದ ಮೊಗೇನಹಳ್ಳಿಗೆ 58 ಕಿಲೋಮೀಟರ್, ಮೊಗೇನಹಳ್ಳಿಯಿಂದ ಕಣ್ವಕ್ಕೆ 6 ಕಿಲೋಮೀಟರ್, ಕಣ್ವದಿಂದ ವೈಜಿಗುಡ್ಡಕ್ಕೆ 25 ಕಿಲೋಮೀಟರ್ ಸೇರಿ ಒಟ್ಟು 115 ಕಿಲೋಮೀಟರ್ ಮಾರ್ಗದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀರನ್ನು ಪಂಪ್ ಮಾಡಿ ಹರಿಸಲಾಗುವುದು. ನಾವು ಅಂತರ್ಜಲ ಹೆಚ್ಚಳ ಮಾಡಲು ಈ ನೀರು ತರುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಈ ಮಾಗಡಿ ತಾಲೂಕಿಗೆ ಅಲ್ಲ ರೀ, ನೀರು ತರ್ತಾ ಇದ್ದೀವಿ. ಭೂಮಿ ಮಟ್ಟ, ಭೂಮಿ ಅಂತರ್ಜಲ ಹೆಚ್ಚಲಿ ಅಂತ. ಈ ಮಾಗಡಿಗೆ ಈ ಎತ್ತರವಾಗಿದೆ, ಗುಡ್ಡಗಾಡು ಪ್ರದೇಶ ಅಂತೇಳಿ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕೆಂಪೇಗೌಡನ ಜಿಲ್ಲೆ ಅಲ್ವ. ಈಗ ಸತ್ತೇಗಾಲದಿಂದ ಇಗ್ಲೂರಿಗೆ 26 ಕಿಲೋಮೀಟರ್, ಇಗ್ಲೂರಿಂದ ಮೊಗೇನಹಳ್ಳಿಗೆ 58 ಕಿಲೋಮೀಟರ್, ಮೊಗೇನಹಳ್ಳಿಯಿಂದ ಕಣ್ವಕ್ಕೆ 6 ಕಿಲೋಮೀಟರ್, ಕಣ್ವದಿಂದ ವೈಜಿಗುಡ್ಡಕ್ಕೆ 25 ಕಿಲೋಮೀಟರ್, ಒಟ್ಟು 105 ಕಿಲೋಮೀಟರ್. ಒಂದು ಕಡೆ ಇನ್ನೊಂದು ಕಡೆಗೆ ಪಂಪು, ಇನ್ನೊಂದು ಕಡೆಯಿಂದ ಇನ್ನೊಂದು ಪಂಪು 160 HP ಪಂಪನ್ನು ಹಾಕಿ ನೀರನ್ನು 115 ಕಿಲೋಮೀಟರ್ಗೆ ಲಿಫ್ಟ್ ಮಾಡಿ ಇವತ್ತು ತಂದು ಈ ಕೆರೆಗಳನ್ನು ತುಂಬಿಸೋಂಥ ಕೆಲಸ ಮಾಡ್ತಿದ್ದೀವಲ್ಲ. ನೀವು ರೈತನ ಮಕ್ಕಳು ಅಂತ ಹೇಳ್ತೀರಲ್ಲಣ್ಣ, ನಿಮ್ಗೆ ಇರ್ಲಿಲ್ವಾ ಈ ಚಿಂತನೆ? ಈ ಬಡವನ ರೈತನ ಬದುಕಿಸ್ಬೇಕು, ಈ ರೈತನಿಗೆ ಸಹಾಯ ಮಾಡಬೇಕು ಅಂದು ಒಂದು ಆಲೋಚನೆ ಇಲ್ಲ.